ಮೊದಲಿನಿಂದ ಮೋಹಿಸು ಹಾಯ್ ಗೈಸ್, ಟ್ರೆಂಡಿಂಗಲ್ಲಿರೋ ಈ ವಿಡಿಯೋ ನೋಡಿದ್ರಲ್ಲಿ ಇವಾಗ ಈ ವಿಡಿಯೋ ಯಾವ ಥರ ಕ್ರಿಯೇಟ್ ಮಾಡೋದು ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಎಷ್ಟು ಸಿಂಪಲ್ ಅಂದರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮೊಬೈಲಲ್ಲಿ VPN ಆ್ಯಪ್ ಇದ್ದರೆ VPN ಆ್ಯಪ್ ಓಪನ್ ಮಾಡಿ, ಇಲ್ಲಾಂದರೆ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳಿ ಸೂಪರ್ VPN ಅಂತ. ಅದನ್ನು ಸೂಪರ್ VPN ಡೌನ್ಲೋಡ್ ಮಾಡಿದ್ಮೇಲೆ ಓಪನ್ ಮಾಡಿದ್ಮೇಲೆ ಕನೆಕ್ಟಿಂಗ್ ಅಂತ ಕನೆಕ್ಟ್ ಆಗ್ತಾ ಇರುತ್ತೆ. ನೀವು ಸ್ವಲ್ಪ ವೇಟ್ ಮಾಡಬೇಕು ಅದು ಕನೆಕ್ಟ್ ಆಗೋಗಂಟ. ಕನೆಕ್ಟ್ ಆದಮೇಲೆ ಇನ್ನು ಬ್ಯಾಕ್ ಬರಬೇಕು VPNನಿಂದ. ನಮ್ಮದು ಕನೆಕ್ಟ್ ಆಯಿತು, ಬ್ಯಾಕ್ ಬಂದಮೇಲೆ ಕ್ಯಾಪ್ಕಟ್ ಓಪನ್ ಮಾಡಿ, ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಕ್ಯಾಪ್ಕಟ್ಟು. ನಿಮ್ಮ ಹತ್ರ ಕ್ಯಾಪ್ಕಟ್ ಆ್ಯಪ್ ಇಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಬರೋಲ್ಲ, ನೀವು ಗೂಗಲಲ್ಲಿ ಸರ್ಚ್ ಹೊಡ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಪ್ ಓಪನ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಅಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಬಂದಿರುತ್ತಲ್ಲ ಮೇಲ್ಗಡೆ ಬ್ಲೂ ಕಲರಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಮ್ಗೆ ಯಾವ ವಿಡಿಯೋ ಬೇಕು ಆ ವಿಡಿಯೋ ಸೆಲೆಕ್ಟ್ ಮಾಡ್ಕೋಬೇಕು. ನನಗೆ 4 ವಿಡಿಯೋ ಇದು, ಆ 4 ವಿಡಿಯೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಾನು. ಸೆಲೆಕ್ಟ್ ಆಯಿತು 4 ವಿಡಿಯೋ ನನಗೂ. ಈ ಥರ ಓಪನ್ ಆಯಿತು ನಮ್ಮದು ವೀಡಿಯೋಸ್ಗಳು. ಆ ವೀಡಿಯೋಸ್ ಕರೆಕ್ಟಾಗಿ ಬಂದಿರಲಿಲ್ಲ ನನಗೆ. ಆ ವೀಡಿಯೋಸ್ ನಾನು ಕರೆಕ್ಟಾಗಿ ಮಾಡ್ಕೊತಾ ಇದ್ದೀನಿ ನಾನು. ಈ ಥರ ಕರೆಕ್ಟಾಗಿ ಮಾಡ್ಕೊಂಡು ನಾನು ವೀಡಿಯೋಸ್ನ ಕರೆಕ್ಟಾಗಿ ಬಂದಿರಲಿಲ್ಲ ನೋಡಿಕೊಂಡು. ಅದೇ ಥರ ಲಾಸ್ಟ್ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕ್ಯಾಪ್ಕಟ್ ಅಂತ ಎಂಡಿಂಗಲ್ಲಿ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡಿ. ಇಲ್ಲಾಂದ್ರೆ ಡೌನ್ಲೋಡ್ ಮಾಡಿದ್ಮೇಲೆ ಅದು ಹಂಗೆ ಬರುತ್ತೆ ಎಂಡಿಂಗಲ್ಲಿ. ಮತ್ತು ಫಸ್ಟಿಗೆ ಬಂದಮೇಲೆ ಇಲ್ಲಿ ಸ್ಪೀಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಾರ್ಮಲ್ ಅಂತ ಹೋಗ್ಬಿಟ್ಟು ಅದರ 5x ಅಂತ ಇಕ್ಬಿಡಿ, 0.5x. ಹಂಗಿದ್ರೆ ಸ್ಲೋ ಮೋಷನಲ್ಲಿ ಬಂದಿರುತ್ತೆ, ಇಲ್ಲಾಂದರೆ ಸ್ಪೀಡ್ ಆಗುತ್ತೆ ಅದೊಂದು ಸ್ವಲ್ಪ ವೀಡಿಯೋ. ಎಲ್ಲದಕ್ಕೆ ಹಂಗೆ ಅಪ್ಲೈ ಮಾಡಿಬಿಡಿ. ಸ್ಪೀಡ್ ಅಂತ ಹೋಗ್ಬಿಟ್ಟು ನಾರ್ಮಲ್ ಹೋಗ್ಬಿಟ್ಟು 0.5x ಅಂತ ಇಕ್ಬಿಡಿ. ಸ್ಪೀಡಲ್ಲಿ ಇದ್ರದ್ದು ವೀಡಿಯೋ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ನಾನು ಎಲ್ಲದರಲ್ಲಿ ಸ್ಲೋ ಮೋಷನಲ್ಲಿ ಇಕ್ತಾ ಇದ್ದೀನಿ 0.5. ನೀವು ಅದೇ ಥರ ಅಪ್ಲೈ ಮಾಡಿಬಿಡಿ. ಮತ್ತೆ ಫಸ್ಟಿಗೆ ಬಂದಮೇಲೆ ಮತ್ತೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡ್ತಾಯಿರಿ. ಕೆಳಗಡೆ ಬಂದಮೇಲೆ ಅಲ್ಲಿ ಅಡ್ಜಸ್ಟ್ ಅಂತ ಬರುತ್ತೆ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಫಸ್ಟು ಬ್ರೈಟ್ನೆಸ್ ಅಂತ ಇರುತ್ತಲ್ಲ, ಅದು -10 ಇಟ್ಕೊಳ್ಳಿ ಅದು. ಆಮೇಲೆ ಕಾಂಟ್ರಾಸ್ಟು ಅದನ್ನು -10 ಇಟ್ಕೊಳ್ಳಿ, ಅದನ್ನು 10 ಇಟ್ಕೊಳ್ಳಿ ಮೈನಸ್ಸು. ಬ್ರಿಲಿಯನ್ಸ್ ಆದಮೇಲೆ ಶಾರ್ಪನ್ ಅದು 10 ಇಟ್ಕೊಳ್ಳಿ, ಕ್ಲಾರಿಟಿ ಅದು 15 ಇಟ್ಕೊಳ್ಳಿ. ಇದು HSL ಅದು ಏನು ಹಿಡ್ಕೊಬೇಡ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಪ್ಸ್ ಅದು ಸ್ವಲ್ಪ ಮೇಲೆ ಹಿಡ್ಕೊಳ್ಳಿ, ಜಾಸ್ತಿ ಏನು ಬೇಡ ಅದನ್ನು. ಮತ್ತು ಜಾಸ್ತಿ ಹಿಡ್ಕೊಳ್ಳಿ, ಕ್ಲಾರಿಟಿ ಜಾಸ್ತಿ ಆಗುತ್ತೆ ಮತ್ತು ಅದು. ನೆಕ್ಸ್ಟ್ ಬಂದ್ಬಿಟ್ಟು ಐಲೈಟ್ಸ್ ಬಂದ್ಬಿಟ್ಟು -10 ಇಟ್ಕೊಳ್ಳಿ, ಅದು ಜಾಸ್ತಿ ಇಟ್ಕೊಳ್ಬೇಡಿ, -10 ಇಟ್ಕೊಳ್ಳಿ ಅದು. ಅದಾದ ನಂತರ ಮತ್ತೆ ಶಾಡೋಸ್ ಬಂದ್ಬಿಟ್ಟು +10 ಇಟ್ಕೊಳ್ಳಿ ಅದನ್ನು. ವೈಟ್ಸ್ ಬಂದ್ಬಿಟ್ಟು +10 ಇಟ್ಕೊಳ್ಳಿ. ಬ್ಲ್ಯಾಕ್ಸ್ -10 ಇಟ್ಕೊಳ್ಳಿ ಅದನ್ನು. ಮತ್ತು ಬಂದ್ಬಿಟ್ಟು ಟೆಂಪ್ ಬಂದ್ಬಿಟ್ಟು +15 ಇಟ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಬಂದ್ಬಿಟ್ಟು ಯು ಬಂದ್ಬಿಟ್ಟು -5 ಇಟ್ಕೊಳ್ಳಿ ಅದನ್ನು, -5 ಅದು ಹಿಡ್ಕೊಂಡ್ಮೇಲೆ ನೆಕ್ಸ್ಟು ಫೇಡ್ ಬಂದ್ಬಿಟ್ಟು 40 ಇಟ್ಕೊಳ್ಳಿ, +40. ಅದಾದಮೇಲೆ ಲಾಸ್ಟಲ್ಲಿ ಇದೆಯಲ್ಲ ಅದೆರಡು ಬೇಡ, ಏನು ಸಾಕಲ್ಲಿದೆ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಶೂಟು. ಅದಾದಮೇಲೆ ಸೇಮ್ ಅದೇ ಥರ ಕ್ಲಿಕ್ ಮಾಡಿಬಿಟ್ಟು ಅಡ್ಜಸ್ಟಲ್ಲಿ ಹೋಗ್ಬಿಟ್ಟು ಸೇಮ್ ಸ್ಟೆಪ್ ಟು ಸ್ಟೆಪ್ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಕರೆಕ್ಟಾಗಿ ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು ಅದನ್ನು ಕರೆಕ್ಟಾಗಿ ಎಲ್ಲನೂ. ಸೇಮ್ ನಾನು ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ, ನೀವು ಎಲ್ಲನೂ ಕರೆಕ್ಟಾಗಿ ಅದೇ ಥರ ಮಾಡ್ಕೊಳ್ಳಿ. ಮಿಸ್ಟೇಕ್ ಮಾಡ್ಕೋಬೇಡಿ, ಮತ್ತು ಸ್ವಲ್ಪ ಇದಾಗುತ್ತೆ ವೀಡಿಯೋ ಮತ್ತು ಮಿಸ್ಟೇಕ್ ಮಾಡಿಕೊಂಡ್ರೆ. ಸ್ವಲ್ಪ ಕಟ್ ಮಾಡಿದ್ದೀನಿ ವೀಡಿಯೋ ನಾನು ಲಾಸ್ಟಲ್ಲಿ, ಎಲ್ಲ ಇಡೋಕ್ಕಾಗಲ್ಲ ಮತ್ತು ಲಾಂಗ್ ಆಗುತ್ತೆ ವೀಡಿಯೋ ಅಂದ್ಬಿಟ್ಟು ಸ್ವಲ್ಪ ಕಟ್ ಮಾಡಿದ್ದೀನಿ ಈ ಕಡೆ. ನಾನೆಲ್ಲ ಕರೆಕ್ಟಾಗಿ ಮಾಡಿಬಿಟ್ಟು ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಅದೆಲ್ಲ ಆದಮೇಲೆ ಮತ್ತೆ ಫಸ್ಟಿಂದ ಎಫೆಕ್ಟ್ ಅಂತ ಇರುತ್ತೆ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋ ಎಫೆಕ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬರುತ್ತೆ ಇದು. ಈ ಥರ ಓಪನ್ ಆದಮೇಲೆ ಫಸ್ಟಲ್ಲೇ ಟ್ರೆಂಡಿಂಗ್ ಅಂತ ಇರುತ್ತೆ, ಅದರಲ್ಲೇ ಫಸ್ಟಲ್ಲೇ ಓವರ್ ಜಂಟಲ್ ಓಪನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ
ಅದನ್ನು ಸ್ವಲ್ಪ ಪ್ಲೇ ಮಾಡ್ಕೊಂಡು ನೋಡಿ ಕರೆಕ್ಟಾಗಿ ಬಂದೈತೆ ಇಲ್ಲ ಅಂದ್ಬಿಟ್ಟು. ಕರೆಕ್ಟಾಗಿದ್ದರೆ ಅದೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಡ್ಜಸ್ಟ್ಮೆಂಟಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಅಂದ್ಬಿಟ್ಟು. ನಂದಂತೂ ಕರೆಕ್ಟಾಗಿ ಅಡ್ಜಸ್ಟ್ ಆಗೈತೆ, ನಾನು ಕರೆಕ್ಟಾಗಿ ಹಂಗೆ ಇಟ್ಕೊಂಡಿದ್ದೀನಿ ನಾನು ಅದನ್ನು ಎಫೆಕ್ಟ್ನ ಕರೆಕ್ಟಾಗಿ. ನೋಡಿ ನಂದು ಈ ಥರ ಕರೆಕ್ಟಾಗಿ ಯಾವ ಥರ ಬಂದೈತೆ ನೀವೇ ನೋಡಿ ಅನ್ಸತಿ. ಈ ಥರ ಕರೆಕ್ಟಾಗಿ ಬಂದೈತೆ ನಂದು ಅಡ್ಜಸ್ಟ್ಮೆಂಟು. ನಿಮ್ದು ಏನೇನು ತೊಂದರೆ ಇದೆ ಮತ್ತು ಫಸ್ಟಿಂದ ಅಡ್ಜಸ್ಟ್ ಕರೆಕ್ಟಾಗಿ ಮಾಡ್ಕೊಳ್ಳಿ ನೀವು, ಫಸ್ಟಿಂದ ಏನು ಬೇಡ. ನೆಕ್ಸ್ಟ್ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡು ನಾನು ಕಟ್ ಮಾಡ್ಕೊತೀನಿ, ಯಾಕಂದರೆ ಒಂದು ಎಫೆಕ್ಟ್ ಹಾಕ್ಬೇಕು ನಾನು. ಅದು ಮೈನಸ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಫಸ್ಟಲ್ಲೇ ಬರುತ್ತೆ ಈ ಥರ ಓಪನ್ ಮಾಡಿದ್ಮೇಲೆ ಅಲ್ಲಿ ಸೂಪರ್ ಇಂಪೋಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು. ಕ್ಲಿಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು, ನಿಮ್ಗೆ ಆ ಥರ ಬೇಕು ಆ ಥರ ಅಡ್ಜಸ್ಟ್ ಮಾಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ನೀವು. ಕರೆಕ್ಟಾಗಿ ಅಡ್ಜಸ್ಟ್ ಆದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ಬೇರೆ ಥರ ನಿಮಗೆ ಯಾವ ಥರ ಅಡ್ಜಸ್ಟ್ ಬೇಕು ಆ ಥರ ಅಡ್ಜಸ್ಟ್ ಮಾಡ್ಕೊಬೋದು ನೀವು. ನಿಮ್ಮ ವಿಡಿಯೋಗೆ ಈ ಥರ ಅಡ್ಜಸ್ಟ್ ಆಗುತ್ತೆ, ಅದಕ್ಕೆ ನಾನು ಆ ಥರ ಇಟ್ಕೊಂಡಿದ್ದೀನಿ ನಾನು. ಮತ್ತು ಅದಾದ ನಂತರ ನೆಕ್ಸ್ಟ್ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದು ಎಫೆಕ್ಟಲ್ಲಿ ಹೋಗ್ಬಿಟ್ಟು ಅದೇ ವೀಡಿಯೋ ಎಫೆಕ್ಟ್ಸಲ್ಲಿ ಹೆಲೋ ಅಂತಿರುತ್ತೆ ಲೈಟಿಂಗ್, ಅದರಲ್ಲಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡಿ ಅದನ್ನು ಒಂದು ಸರ್ತಿ ನೋಡಿದ್ಮೇಲೆ ನಾನು ಅಡ್ಜಸ್ಟ್ಮೆಂಟಲ್ಲಿ ಹೋದೆ, ಮತ್ತು ಅದನ್ನು ಕ್ಲಿಕ್ ಮಾಡಿಬಿಟ್ಟು ನನಗೆ ಯಾವ ಥರ ಬೇಕು ಆ ಥರ ಹಿಡ್ಕೊಂಡೆ ಕರೆಕ್ಟಾಗಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಹಿಡ್ಕೊಬೋದು ನೀವು ಅಡ್ಜಸ್ಟ್ಮೆಂಟಲ್ಲಿ ಕ್ಲಿಕ್ ಮಾಡಿಬಿಟ್ಟು. ಅದನ್ನು ನನಗೆ ಈ ಥರ ಬೇಕಾಗಿತ್ತು, ನಾನು ಅಡ್ಜಸ್ಟ್ ಮಾಡಿಕೊಂಡು ಕರೆಕ್ಟಾಗಿ ಹಿಡ್ಕೊಂಡಿದ್ದೀನಿ ನಾನು 48 ಹಿಡ್ಕೊಂಡಿದ್ದೀನಿ ನಾನು. ನನಗೆ ಅದೇ ಥರ ಬೇಕಾಗಿತ್ತು ಆ ಥರ ಹಿಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಿಡ್ಕೊಬೋದು ನೀವು. ಆಮೇಲೆ ನಂದು ಈ ಥರ ಬಂತು ವೀಡಿಯೋ, ನಾನು ನೋಡ್ಕೊಂಡೆ ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋ ನೋಡ್ಕೊಂಡೆ ಅದು ಯಾವ ಥರ ಮಾಡಬೇಕಂದ್ಬಿಟ್ಟು. ನಾನು ಮತ್ತು ಆ ವಿಡಿಯೋದಲ್ಲಿ ಸ್ವಲ್ಪ ಅದೇ ಥರ ಮಾಡಿದೆ. ನಾನು ಲಾಸ್ಟ್ ವೀಡಿಯೋನ ಕ್ಲಿಕ್ ಮಾಡಿಬಿಟ್ಟು ಮಿಡಿಲಲ್ಲಿ ಕಟ್ ಮಾಡಿಬಿಟ್ಟು ಆ ಥರ ಕಟ್ ಮಾಡಿದ್ಮೇಲೆ ಮತ್ತೆ ಅಲ್ಲಿ ಮೈನಸ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಸೇಮ್ ಅದೇ ಥರ ಅವಾಗ ಯಾವ ಎಫೆಕ್ಟ್ ಹಾಕಿದ್ದೀವಿ ಅದೇ ಸೂಪರ್ ಇನ್ ಪೋಸು ಅದೇ ಹಾಕ್ಬೇಕು. ಇವಾಗ ಒಂದು ಎಫೆಕ್ಟು ಅಲ್ಲಿ ಹಾಕಿದೆ ನಾನು. ಆದಮೇಲೆ ಲಾಸ್ಟಲ್ಲಿ ಮತ್ತೆ ಸೇಮ್ ಅದೇ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅದು ಕಟ್ ಮಾಡ್ಕೊಬಿಟ್ಟು ಮತ್ತೆ ಬೇರೆ ಎಫೆಕ್ಟ್ ಹಾಕಿದ್ದೀನಿ ಲಾಸ್ಟಲ್ಲಿ ನಾನು. ಆ ಎಫೆಕ್ಟ್ ಯಾವುದು ಅಂತ ನೋಡ್ಕೋಬೋದು ನೀನು. ವಿಡಿಯೋ ಎಫೆಕ್ಟಲ್ಲಿ ಹೋಗ್ಬಿಟ್ಟು ಟ್ರೆಂಡಿಂಗಲ್ಲಿ ಈಗ ಸ್ಕ್ರೋಲ್ ಮಾಡಿ ಗ್ಲಿಚ್ ಅಂತ ಬರುತ್ತೆ. ಆ ಗ್ಲಿಚ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ನೋಡಿ ಡಿಸ್ಟೋರ್ಟ್ ಅಂತ ಎಫೆಕ್ಟ್ ಇರುತ್ತೆ, ಆ ಎಫೆಕ್ಟ್ ಹಾಕ್ಕೊಳ್ಳಿ ನೀವು ಲಾಸ್ಟಲ್ಲಿ. ನಾನು ಚೆನ್ನಾಗಿದೆ ಅಂತ ಹಾಕ್ಕೊಂಡಿದ್ದೀನಿ, ನೀವು ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು. ಹಾಕೊಂಡ್ಮೇಲೆ ನಾನು ಮತ್ತೆ ಫಸ್ಟಿಂದ ಎಲ್ಲ ನೋಡ್ಕೊಬಂದೆ, ಕರೆಕ್ಟಾಗಿತ್ತು ಎಲ್ಲನೂ. ಏನೋ ಒಂದು ಮಿಸ್ ಆಗಿತ್ತು, ಅದನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡಿ. ಮತ್ತೆ ಫಸ್ಟಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆ್ಯನಿಮೇಷನ್ ಅಂತಿದೆಯಲ್ಲ ಆ್ಯನಿಮೇಷನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಥರ್ಡ್ ಎಫೆಕ್ಟ್ ಇದೆಯಲ್ಲ ಫುಡ್ ಔಟ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಅದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಂತೂ ಎಲ್ಲದ ಕಡೆ ಅದೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಎಫೆಕ್ಟ್ನ. ಎಲ್ಲದಕ್ಕೂ ಆ ಎಫೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಂತೂ ಎಲ್ಲದಕ್ಕೂ ಸೆಲೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಮ್ಮದು ಇಲ್ಲಿಗೆ ವೀಡಿಯೋ ಆಯಿತು. ನೆಕ್ಸ್ಟ್ ಆ ವೀಡಿಯೋ ಯಾವ ಥರ ಬಂದಿದೆ ಅಂತ ನೋಡಿ. ಮೊದಲಿನಿಂದ ಮೋಹಿಸುವೆನು ಮರಳಿ ಬಂದರೆ ಅವಳು, ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಲು.